ಈ ಯೋಗ ಅನ್ನುವ ಪದದ ಬಗ್ಗೆ ಹೇಳ್ಬೋದಾ? ಯೋಗ ಅಂತ ಹೇಳಿದ್ರೆ ಅದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಅದಕ್ಕೆ ಒಂದು ಪ್ರಮುಖವಾದಂತಹ ಸ್ಥಾನ ಇದೆ. ಅಂದಿನ ದಿವಸಗಳಲ್ಲಿ ಯೋಗವನ್ನ ಪ್ರಮುಖವಾಗಿ ಆಧ್ಯಾತ್ಮ ಸಾಧನೆಗೆ ಅಭ್ಯಾಸ ಮಾಡ್ತಾ ಇದ್ರು. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಯೋಗದ ವಿಧಾನಗಳನ್ನ ಬಹಳ ವಿವರವಾಗಿ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಯೋಗ ಅಂತ ಹೇಳುವ ಪದವನ್ನೇ ನಾವು ತಗೊಳ್ಳೋದಾದ್ರೆ ಯೋಗ ಅನ್ನುವಂತಹ ಪದಕ್ಕೆ ಎರಡು ಅರ್ಥ ಇದೆ. ಒಂದು ಆತ್ಮ ಸಾಕ್ಷಾತ್ಕಾರ ಅಥವಾ ಸೆಲ್ಫ್ ರಿಯಲೈಸೇಷನ್ ಅಂತ ನಾವು ಕರಿತೇವೆ, ಅಥವಾ ಯೋಗದ ಭಾಷೆಯಲ್ಲಿ ಹೇಳುವುದಾದ್ರೆ ಸಮಾಧಿ ಅಂತ ಕರಿತೇವೆ. ಸಮಾಧಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಅತ್ಯಂತ ಉನ್ನತವಾದಂತಹ ಸ್ಥಿತಿ. ಅದು ನಮ್ಮ ಜೀವನದ ಅಂತ್ಯ ಅಲ್ಲ. ಮತ್ತೊಂದು ಅರ್ಥ ಆತ್ಮ ಮತ್ತು ಪರಮಾತ್ಮನ ಸಂಯೋಗ ಅಂತ ಹೇಳಿ. ಈ ಎರಡು ಅರ್ಥಗಳನ್ನು ನಮ್ಮ ಶಾಸ್ತ್ರದಲ್ಲಿ ಕಾಣಬಹುದು. ಮತ್ತೆ ಯೋಗದ ಅಭ್ಯಾಸದಲ್ಲಿ ಯೋಗ ಅಂತ ಹೇಳಿದ್ರೆ ಕೆಲವರಿಗೆ ಕೇವಲ ಆಸನ ಅನ್ನುವಂತಹ ಪರಿಕಲ್ಪನೆ ಇದೆ, ಅಥವಾ ಪ್ರಾಣಾಯಾಮ, ಮೆಡಿಟೇಷನ್, ಈ ತರದ ಕೆಲವರು ಯೋಗ ಮತ್ತು ಮೆಡಿಟೇಷನ್ ಅಂತ ಹೇಳ್ತಾರೆ. ಯೋಗ ಅಂತ ಹೇಳಿದ್ರೆ ಅದರಲ್ಲಿ ಇದೆಲ್ಲವೂ ಬಂತು. ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಮತ್ತೆ ಶಾರೀರಿಕವಾಗಿ ಮಾಡುವಂತಹ ನಾವು ಆಸನ ಅಂತ ಕರೀತೇವೆ ಆ ಅಭ್ಯಾಸ, ಉಸಿರಾಟವನ್ನು ನಿಯಂತ್ರಿಸುವಂತಹ ಪ್ರಾಣಾಯಾಮ, ಮತ್ತೆ ಕಾನ್ಸಂಟ್ರೇಷನ್ಗೆ ಮಾಡುವಂತಹ ಮೆಡಿಟೇಷನ್, ಇದಲ್ಲದೆ ಬೇರೆ ಕೆಲವು ಅಭ್ಯಾಸಗಳಿವೆ, ಬಂಧಗಳು, ಮುದ್ರಗಳು, ಕ್ರಿಯೆಗಳು ಇತ್ಯಾದಿ ಇತ್ಯಾದಿ. ಇದೆಲ್ಲವೂ ಸೇರಿ ಅದು ಯೋಗ. ಆದ್ದರಿಂದ ಯೋಗ ಮತ್ತು ಪ್ರಾಣಾಯಾಮ, ಯೋಗ ಮತ್ತು ಧ್ಯಾನ ಅನ್ನುವಂತ ಪ್ರಯೋಗ ಸರಿಯಲ್ಲ. ಯೋಗ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲವೂ ಒಳಗೊಂಡಿದೆ. ಯೋಗದ ಅಭ್ಯಾಸ ಅವತ್ತಿನ ದಿವಸದಲ್ಲಿ ಮಾಡುವಂತಹ ಪರಿಕಲ್ಪನೆ ಈಗ ಬಹಳಷ್ಟು ಕಡಿಮೆ. ಈಗ ಆರೋಗ್ಯ ಸಾಧನೆಗಾಗಿ ಹೆಚ್ಚಿನವರು ಯೋಗ ಅಭ್ಯಾಸ ಮಾಡ್ತಾರೆ. ನೀವು ಆರೋಗ್ಯದಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯವನ್ನು ಮತ್ತು ಉತ್ತಮಪಡಿಸಲಿಕ್ಕೆ, ಇನ್ನು ಮುಂದೆ ನಮಗೆ ಬರಬಹುದಂತಹ ಆರೋಗ್ಯ ಸಮಸ್ಯೆಗಳನ್ನ ಬರದಂತೆ ತಡೀಲಿಕ್ಕೆ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿದ್ರು. ಅದನ್ನ ಮಹರ್ಷಿ ಪತಂಜಲಿಯವರು ಸಾವಿರಾರು ವರ್ಷಗಳ ಹಿಂದೆ ಹೇಯಂ ದುಃಖಂ ಅನಾಗತಂ ಅಂತ ಹೇಳಿದ್ದಾರೆ. ಅಂದ್ರೆ ದುಃಖಗಳು ನಾವು ಏನ್ ಮುಂದೆ ಬರಬಹುದು ಅದನ್ನು ನಾವು ತಡಿಬಹುದು ಅಂತೇಳಿ. ಅದರಲ್ಲಿ ಬಹಳಷ್ಟು ಪ್ರಕಾರದ ದುಃಖಗಳಿದೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ ಹೇಳ್ತೇವೆ ನಾವು. ನಾವೊಂದು ಉದಾಹರಣೆ ಕೊಡ್ತೇವೆ. ಒಬ್ಬರು ಬಹಳ ಉತ್ತಮವಾದಂತಹ ಜೀವನ ಶೈಲಿ ನಡೆಸ್ತಾ ಇರ್ತಾರೆ, ಆದ್ರೂ ಅವರಿಗೆ ಒಂದು ಕ್ಯಾನ್ಸರ್ ಬರ್ತದೆ. ಯಾವುದೇ ವೈದ್ಯ ಪದ್ಧತಿಯಲ್ಲಿ ಅದಕ್ಕೆ ಉತ್ತರ ಇಲ್ಲ. ಆದ್ರೆ ನಮ್ಮ ಶಾಸ್ತ್ರದಲ್ಲಿ ಇದೆ. ನಮ್ಮ ಕರ್ಮಬಂಧದಿಂದ ಮೊದಲಿನ ಜನ್ಮದಲ್ಲಿ ಆದಂತಹ ಆ ಕರ್ಮದ ಪ್ರಭಾವ ನಮ್ಮ ಈ ಜನ್ಮಕ್ಕೆ ಬಂದು ನಾವು ಅಂತಹ ಮಾರಕ ರೋಗಗಳಿಂದ ತತ್ತರಿಸ್ತೇವೆ. ಅಂತಹ ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ಯೋಗದಿಂದ ಸಾಧ್ಯ ಅನ್ನೋದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇವತ್ತಿನ ದಿವಸಗಳಲ್ಲಿ ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ಮನುಷ್ಯರನ್ನ ಕಾಡ್ತಾ ಇವೆ. ಇಂತಹ ಹೆಚ್ಚಿನ ಆರೋಗ್ಯ ಸಮಸ್ಯೆಗಳಲ್ಲಿ ಯೋಗದ ಅಭ್ಯಾಸ ಮಾಡಿದರೆ, ಅದಕ್ಕೆ ಬೇಕಾದ್ದನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಕೂಡಲೇ ಕೆಲವೇ ದಿವಸಗಳಲ್ಲಿ ಅವರಿಗೆ ಅದರಿಂದ ಗುಣ ಮಾಡಲಿಕ್ಕೆ ಅಥವಾ ಆರೋಗ್ಯ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ.